ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಲೋ ವಿವರ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಸೂಪರ್ ಆಗಿರಿ ಅಂತ ಭಾವಿಸ್ತೀನಿ. ಇವತ್ತು ವಾಷಿಂಗ್ ಮಿಷಿನ್ ಡೀಪ್ ಕ್ಲೀನಿಂಗ್ ಅಂದರೆ ಫಸ್ಟ್ ಟೈಮ್ ವಾಷಿಂಗ್ ಮಿಷಿನ್ ತೊಗೊಂಡಿರ್ತೀರ, ಫಸ್ಟ್ ಟೈಮ್ ಕ್ಲೀನ್ ಮಾಡೋರಿಗಂತೂ ಇದು ತುಂಬ ಯೂಸ್ಫುಲ್ ಆಗುತ್ತೆ. ತಡ ಮಾಡ್ದೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಮೊದಲಿಗೆ ನಾನಿಲ್ಲಿ ವಾಷಿಂಗ್ ಮಿಷಿನ್ ನಮ್ಮದು ಸ್ಯಾಮ್ಸಂಗು, ಏನೇನಿರುತ್ತೆ ಅಂತೆಲ್ಲ ತೋರಿಸ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ನಾವು ಲಿಕ್ವಿಡ್ ಹಾಕುವಂಥ ಕಂಪಾರ್ಟ್ಮೆಂಟ್ನ ನಾವು ಇಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಪ್ರೆಸ್ ಮಾಡಿದ್ರೆ ಅದನ್ನು ನೀಟಾಗಿ ಅದು ಒಳಗಡೆ ಹೋಗುತ್ತೆ. ನೋಡಿ, ನಿಧಾನವಾಗಿ ನೋಡ್ಕೊಳ್ಳಿ, ಕೊನೆವರೆಗೂ ನೋಡಿದ್ರೆ ನಿಮಗೆ ಎಲ್ಲ ನೀಟಾಗಿ ಅರ್ಥ ಆಗುತ್ತೆ. ಎಲ್ಲ ಅಂದರೆ ಸ್ಕಿಪ್ ಮಾಡಿದಂದರೆ ನಿಜವಾಗ್ಲೂ ಅರ್ಥನೇ ಆಗೋಲ್ಲ. ನೋಡಿ ಎಷ್ಟು ಕೊಳೆ ಆಗಿದೆ ಅಂಥೇಳಿ. ದಯವಿಟ್ಟು ಆಗಾಗ ಕ್ಲೀನ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನಾವು ವಾಶ್ ಮಾಡೋ ಅಂಥ ಬಟ್ಟೆ ಏನಾಗುತ್ತೆ, ಸರಿಯಾಗಿ ವಾಶು ಆಗೋಲ್ಲ, ಜೊತೆಗೆ ಒಂದು ಇನ್ಫೆಕ್ಷನ್ ಆಗೋ ಸಾಧ್ಯತೆಯೂ ಇರುತ್ತೆ. ಯಾಕಂದರೆ ಕ್ರಿಮಿಕೀಟಗಳೆಲ್ಲ ಕೂತ್ಕೊಂಡ್ಬಿಡತ್ತಲ್ಲ, ಅದಕ್ಕೋಸ್ಕರ ನೀಟಾಗಿ ಇದನ್ನು ವಾಶ್ರೂಮ್ಗೆ ತೊಗೊಂಡೋಗಿ ಕ್ಲೀನಾಗಿ ಒಂದು ಟ್ಯಾಪ್ ಕೆಳಗಡೆ ಇಟ್ಕೊಂಡು ಲಿಕ್ವಿಡ್ ಏನಾದರೂ ಯೂಸ್ ಮಾಡ್ಕೊಂಡು ಒಂದು ಟೂತ್ ಬ್ರಷಿಂದ ನೀಟಾಗಿ ಉಜ್ಕೊಂಡು ಕ್ಲೀನ್ ಮಾಡ್ಕೋಬೇಕು. ಸ್ವಲ್ಪ ತೋರಿಸ್ತೀನಿ, ಯಾಕಂದರೆ ಲೆಂತಿ ವಿಡಿಯೋ ಆಗಿಬಿಡತ್ತೆ ಅದರಿಂದ. ಆಮೇಲೆ ಒಂದು ಸ್ಪಾಂಜ್ ಅದು ತೊಗೊಂಡು ಯಾವುದಾದ್ರೂ ಒಂದು ಲಿಕ್ವಿಡ್ ಸೋಪ್ ವಿಮ್ ಜೆಲ್ ತೊಗೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಎಲ್ಲಿ ಬ್ರಷು ಸ್ಪಾಂಜ್ ಹೋಗಲ್ಲೋ ಆ ಜಾಗದಲ್ಲಿ ಒಂದು ಬಡ್ಸ್ ಅಂದರೆ ಕಿವಿಯಲ್ಲಿ ತೆಗೆಯುವಂಥ ಬಡ್ಸ್ ಒಂದು ತೊಗೊಂಡು ನೀಟಾಗಿ ತೆಗೆದ್ರೆ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಒಂದು ನೀಟ್ ಮಾಡಿದ್ರೆ ನೀಟಾಗಿ ಕಾಣುತ್ತೆ, ನಮ್ಮ ಬಟ್ಟೆನೂ ನೀಟಾಗಿರುತ್ತಲ್ವ. ಎಲ್ಲ ವಾಶ್ ಮಾಡಿದ್ದಾದಮೇಲೆ ಒಂದು ಡ್ರೈ ಕ್ಲಾತಲ್ಲಿ ಒರೆಸ್ಕೊಂಡು ಒಂದು ಸೈಡ್ ಇಟ್ಕೊಳ್ಳಿ. ಈಗ ಲಿಕ್ವಿಡ್ ಆಗುವಂಥ ಬಾಕ್ಸ್ ತೆಗೆದ್ವಲ್ಲ, ಅದ್ರ ಕೆಳಗಡೆನೂ ಕೂಡ ತುಂಬಾ ಕೊಳೆ ಇರುತ್ತೆ, ಅದನ್ನು ಕೂಡ ನಾವು ಕ್ಲೀನ್ ಮಾಡ್ಕೋಬೇಕು. ಸೊ ನೋಡ್ತಿರ್ಬೋದು ಎಷ್ಟಿದೆ ಅಂತ. ನೀಟಾಗಿ ಒಂದು ಬ್ರಷಲ್ಲಿ ಉಜ್ಕೊಂಬಿಟ್ಟು ಒಂದು ವೆಟ್ ಕ್ಲಾತಲ್ಲಿ ನೀಟಾಗಿ ಒರೆಸ್ಕೊಂಬಿಡಿ, ಕ್ಲೀನ್ ಆಗಿಬಿಡತ್ತೆ. ಸ್ವಲ್ಪ ಸೋಪಲ್ಲಿ ಡಿಪ್ ಮಾಡಿ ವೆಟ್ ಕ್ಲಾತ್ನ ಅದರಲ್ಲಿ ಒರೆಸ್ಕೊಳ್ಳಿ, ಆವಾಗ ನೀಟಾಗತ್ತೆ, ಕೊಳೆನೂ ಈಸಿಯಾಗಿ ಬಂದುಬಿಡತ್ತೆ. ದಯವಿಟ್ಟು ಕೊನೆಯವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ, ಮತ್ತು ಅರ್ಥ ಆಗೋದಿಲ್ಲ. ಯಾಕಂದರೆ ಇದೆಲ್ಲ ಸೆನ್ಸಿಟಿವ್ ಇರೋದ್ರಿಂದ ನಾವು ನೀಟಾಗಿ ನೋಡಿಕೊಂಡ್ರೆ ಅರ್ಥ ಆಗುತ್ತೆ. ಈ ಅಸೆಂಬಲ್ ಅಂದರೆ ಬಾಕ್ಸ್ಗಳೆಲ್ಲ ಓಪನ್ ಮಾಡಿರ್ತೀವಲ್ಲ, ಅದನ್ನೆಲ್ಲ ಹಾಕೋದು ತೆಗಿಯೋದು ಎಲ್ಲನೂ ನೀಟಾಗಿ ನೋಡ್ಕೋಬೇಕು. ರೆಗ್ಯುಲರ್ ಮಾಡೋರಿಗಾದರೆ ಅಭ್ಯಾಸ ಇರುತ್ತೆ, ಆದರೆ ಫಸ್ಟ್ ಟೈಮ್ ಮದುವೆ ಆಗಿರ್ತೀರಾ, ವಾಷಿಂಗ್ ಮಿಷಿನ್ ತೊಗೊಂಡಿರ್ತೀರಾ, ಸೊ ಎಲ್ಲರಿಗೂ ಯೂಸ್ ಆಗುತ್ತೆ ಇದು. ನೀಟಾಗಿ ಎಲ್ಲ ಒರೆಸಿದಾದ್ಮೇಲೆ ಈಗ ಆ ಬಾಕ್ಸ್ ತೆಗ್ದಿದ್ವಲ್ಲ ಲಿಕ್ವಿಡ್ ಹಾಕುವಂಥ ಬಾಕ್ಸ್ನ, ಅದನ್ನು ನೀಟಾಗಿ ಹಾಕ್ಕೋಬೇಕು. ನೋಡಿ, ಹಾಕೋವಾಗ ಅಷ್ಟೇ ನೀಟಾಗಿ ನೋಡ್ಕೊಳ್ಳಿ, ಉಲ್ಟಾ ಪಲ್ಟಾ ಆದರೆ ಮುರಿದೋಗೋ ಸಾಧ್ಯತೆ ಜಾಸ್ತಿನೇ ಇರುತ್ತೆ. ನೋಡಿ, ಇದು ಅಷ್ಟೇ ಹಾಕುವಾಗ ಕೆಳಗಡೆಗೆ ಏನಾದರೂ ನೀವು ಜಾಸ್ತಿ ಏನಾದರೂ ಹಾಕಿಬಿಟ್ಟು ನೀವು ಪುಷ್ ಮಾಡಿದ್ರೆ ಮುರಿದೋಗ್ಬಿಡತ್ತೆ. ಅದಕ್ಕೆ ನಿಧಾನವಾಗಿ ನೋಡಿಕೊಂಡು ಆರಾಮಾಗಿ ಹಾಕ್ಕೊಳ್ಳಿ. ಈಗ ಲಿಕ್ವಿಡ್ ಕಂಪಾರ್ಟ್ಮೆಂಟ್ ಆಯ್ತಲ್ಲ, ನೆಕ್ಸ್ಟ್ ನೋಡೋದಾದರೆ ನಾವಿಲ್ಲಿ ಕಾಯಿನ್ ಕಂಪಾರ್ಟ್ಮೆಂಟ್. ಸೊ ಇದು ಮೇನ್ ಇಂಪಾರ್ಟೆಂಟು. ಇದನ್ನು ನಾವು ಆಗಾಗ ಒಂದು 40 ವಾಶ್ಗಾದರೂ ನಾವು ಇದನ್ನ ಕ್ಲೀನ್ ಮಾಡ್ಕೊಳ್ಳೇಬೇಕು. ಇದನ್ನು ಓಪನ್ ಮಾಡೋದು ಹೇಗಪ್ಪ ಅಂದರೆ, ಯಾವುದಾದ್ರೂ ಒಂದು ಸ್ಪೂನ್ ತೊಗೊಳ್ಳಿ, ಆರಾಮ್ಸೆ ನೋಡಿ ಈ ಥರ ಒಳಗಡೆ ಇಟ್ಟು ಹಿಂಗೆ ಪುಷ್ ಮಾಡಿದ್ರೆ ಈಸಿಯಾಗಿ ಓಪನ್ ಆಗಿಬಿಡತ್ತೆ. ಯಾವುದೇ ಒಂದು ಓಪನ್ ಮಾಡಬೇಕು ಹಾಕಬೇಕಂದ್ರೆ ಸ್ವಲ್ಪ ನಿಧಾನವಾಗಿ ನೋಡ್ಕೊಳ್ಳಿ. ಇದನ್ನು ಅಷ್ಟೇ ನೋಡಿ, ಈ ಥರ ಓಪನ್ ಮಾಡುವಾಗ ನೋಡಿ ಈ ಥರ ಉಲ್ಟಾ ತಿರುಗಿಸ್ಬೇಕು. ನಿಧಾನವಾಗಿ ತಗೊಳ್ಳಿ. ಇದರಲ್ಲಿ ಇದು ಓಪನ್ ಮಾಡಿದ ತಕ್ಷಣ ಒಂದು ನೀರು ಬರುತ್ತೆ. ಆ ನೀರು ನಾವು ತುಂಬ ದಿನಗಳ ಕಾಲ ಹಾಗೆ ಬಿಟ್ಟಿದ್ದಂದ್ರೆ ಎಂಥ ಸ್ಮೆಲ್ ಬರುತ್ತಂದರೆ, ರೆಗ್ಯುಲರಾಗಿ ವಾಶ್ ಮಾಡೋರಿಗೆ ಗೊತ್ತು, ಆದರೆ ಹೊಸ್ದಾಗಿ ವಾಶ್ ಮಾಡೋರಿಗಂತೂ ಗೊತ್ತಿರೋದಿಲ್ಲ, ಏನು ಹಿಂಗೆ ಬರ್ತಾಯಿದೆ ಅಂತ ಭಯ ಪಡ್ಬೋದು. ಒಂಥರ ಮೋರಿಯಲ್ಲಿ ಬರೋ ಅಂಥ ಸ್ಮೆಲ್, ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತೆ ಸ್ನೇಹಿತರೆ. ಸೊ ಏನು ಟೆನ್ಷನ್ ತಗೊಳಕ್ಕೆ ಹೋಗಬೇಡಿ, ಇದನ್ನು ಆಗ ಕ್ಲೀನ್ ಮಾಡ್ಕೊಂಬಿಟ್ರೆ ಕ್ಲೀನಾಗಿರುತ್ತೆ. ಇಲ್ಲಾಂದರೆ ಆ ಥರ ಸ್ಮೆಲ್ ಬರುತ್ತೆ. ನೋಡಿ, ಅದರಲ್ಲಿರುವಂಥ ಗಲೀಜೆಲ್ಲ ಬಂದು ಇಲ್ಲಿ ಕುತ್ಕೊಂಡ್ಬಿಡುತ್ತೆ. ಸೊ ಇದನ್ನೇನಾದರೂ ನಾವು ಕ್ಲೀನ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸ್ಮೆಲ್ ಇರುತ್ತೆ, ಬಟ್ಟೆನೂ ಸ್ಮೆಲ್ ಬರ್ತಾ ಇರುತ್ತೆ. ಜೊತೆಗೆ ತುಂಬ ಬ್ಲಾಕ್ ಆಗಿಬಿಟ್ರೆ, ನೋಡಿ ಈ ಹೋಲ್ಸ್ ಎಲ್ಲ ತುಂಬ ಬ್ಲಾಕ್ ಆಗಿಬಿಟ್ರೆ ಅದು ಮಿಷಿನ್ ರನ್ ಆಗೋದಿಲ್ಲ. ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ. ಒಂದು ಸಲ ಹೀಗೆ ಇದೇ ಥರ ರನ್ ಆಗಲಿಲ್ಲ ನಂದು. ಏನಾಯಿತು, ಏನು ಟ್ರೈ ಮಾಡಿದ್ರೆ ಆಫ್ ಮಾಡ್ತೀನಿ, ಆನ್ ಮಾಡ್ತೀನಿ. ಆಮೇಲೆ ಯೂಟ್ಯೂಬಲ್ಲಿ ಓಪನ್ ಮಾಡಿ ಟ್ರೈ ಮಾಡಿ ನೋಡಿದೆ, ಇದರಲ್ಲಿ ಕಸ ಅದು ಇದು ಎಲ್ಲ ಸೇರಿಕೊಂಡು ಬ್ಲಾಕ್ ಆಗಿಬಿಟ್ಟಿತ್ತು. ಸೊ ಆಗಾಗ ಇದನ್ನು ಅಷ್ಟೇ ಹೇಳಿದ್ನಲ್ಲ, 40 ವಾಶ್ ಇಲ್ಲ ಅಂದರೆ 2 ರಿಂದ 3 ತಿಂಗಳು ಒಂದು ಸಲ ಇದನ್ನು ಕ್ಲೀನ್ ಮಾಡ್ಕೊಂಬಿಡಿ. ಒಂದು ವಾಟರ್ ಟ್ಯಾಪ್ ಕೆಳಗಡೆ ಇಟ್ಕೊಂಡು ಸ್ವಲ್ಪ ಲಿಕ್ವಿಡ್ ಇಟ್ಕೊಂಡು ಈಸಿಯಾಗಿ ಒಂದು ಬ್ರಷ್ ಮೂಲಕ ನೀಟಾಗಿ ಉಜ್ಕೊಂಬಿಡಬೇಕು. ಸೊ ಕ್ಲೀನ್ ಮಾಡ್ಕೊಂಬಂದಿದ್ದೀನಿ. ಒಂದು ಡ್ರೈ ಕ್ಲಾತಲ್ಲಿ ಒರೆಸ್ಕೊಬೇಕು. ನೋಡಿ, ಹೋಲ್ಸೆಲ್ಲ ಎಷ್ಟು ನೀಟಾಗಿ ಓಪನ್ ಆಗಿದೆ ಅಂತ. ಆಗಲೇ ಇದಕ್ಕೂ ಈಗ ಇದಕ್ಕೆ ಡಿಫ್ರೆನ್ಸ್ ನೋಡ್ತಿರ್ಬೋದು ನೀಟಾಗಿ.
ಈಗ ಅದ್ರ ಒಳಗಡೆನೂ ಅಷ್ಟೇ ತುಂಬ ಗಲೀಜಿರುತ್ತೆ. ಬ್ರಷ್ ಆದರೂ ಹಾಕಿಲ್ಲ ಅಂದರೆ ಯಾವುದಾದ್ರೂ ಒಂದು ಕ್ಲಾತಿಂದ ಕೈ ಅಂದರೆ ಬೆರಳುಗಳು ಹೋಗುತ್ತೆ ಅಂದರೆ ಒಂದು ಬೆರಳು ಮೂಲಕನೇ ನೀಟಾಗಿ ನೀವು ಕ್ಲೀನ್ ಮಾಡ್ಕೊಂಡ್ಬಿಡಿ. ಈ ಕಡೆ ಒಂದು ಲೆಫ್ಟ್ಗೆ ಒಂದು ಹೋಲ್ ಇರುತ್ತೆ, ಆ ಹೋಲಲ್ಲಿ ಕೂಡ ತುಂಬ ಕೊಳೆ ಕೂತ್ಕೊಂಡ್ಬಿಟ್ಟಿರ್ತದೆ. ಅದನ್ನು ನಿಧಾನವಾಗಿ ಕ್ಲೀನ್ ಮಾಡ್ಕೊಳ್ಳಿ. ಇಷ್ಟು ಡೀಪಾಗಿ ಯಾರೂ ಹೇಳ್ಕೊಟ್ಟಿರಲ್ಲ ನಿಮಗೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದು ಹೆಂಗೂ ಕ್ಲೀನ್ ಮಾಡ್ತಾಯಿದ್ದೀನಿ, ನಮ್ಮ ಯೂಸರ್ಸ್ಗೂ ಯೂಸ್ ಆಗಲಿ ಅಂತೇಳಿ. ಮತ್ತು ನೋಡಿ ಇಲ್ಲೊಂದು ಡ್ರೈನ್ ಪೈಪ್ ಇರುತ್ತೆ ಬ್ಲ್ಯಾಕಾಗಿ, ಹಿಂಗೆ ನೋಡಿ ಹಿಂಗೆ ಸೈಡಲ್ಲಿ ಸ್ಟಿಕ್ ಆನ್ ಆಗಿರುತ್ತೆ, ಅದನ್ನ ಹಿಂಗೆ ತಳ್ಳಿದ್ರೆ ಬರುತ್ತೆ. ಅದನ್ನು ನೀಟಾಗಿ ಎಡಗೈಯಲ್ಲಿ ಹೋಲ್ಡ್ ಮಾಡ್ಕೊಳ್ಳಿ, ಬಲಗೈಯಲ್ಲಿ ನೀಟಾಗಿ ಎಳೆದ್ರೆ ಬಂದುಬಿಡತ್ತೆ. ಯಾವುದೇ ಕಾರಣಕ್ಕೂ ಎರಡು ಕೈಯಲ್ಲಿ ಸೇರಿ ನೀವು ಪೈಪ್ನ ಎಳೆದ್ರೆ ಕಿತ್ತೋಗ್ಬಿಡತ್ತೆ. ಬಲಗೈಯಲ್ಲಿ ಎಡಗೈಯಲ್ಲಿ ಟೈಟಾಗಿ ಹಿಡ್ಕೋಬೇಕು, ಬಲಗೈಯಲ್ಲಿ ಆ ಕ್ಯಾಪ್ನ ರಿಮೂವ್ ಮಾಡಿದ್ರೆ ಈಸಿಯಾಗಿ ಬರುತ್ತೆ. ಅದರಲ್ಲಿ ಸ್ವಲ್ಪ ನೀರಿರುತ್ತೆ, ಅದು ಅಷ್ಟೇ ಸ್ಮೆಲ್ ಇರುತ್ತೆ. ಅದನ್ನು ನೀರನ್ನ ಡ್ರೈನ್ ಮಾಡಿಬಿಡಿ. ಆಮೇಲೆ ಆ ಕ್ಯಾಪ್ನ ನೀಟಾಗಿ ಪುಷ್ ಮಾಡಿದ್ರೆ ನೀಟಾಗಿ ಅದು ಕೂತ್ಕೊಳ್ಳುತ್ತೆ. ಅದನ್ನು ಆಮೇಲೆ ಪೈಪ್ ಹೆಂಗೆ ತೆಗೆದ್ರು ಅದೇ ರೀತಿ ಹಾಕಿಬಿಟ್ಟು, ಮತ್ತು ಈ ಕ್ಯಾಪ್ನೂ ಅಷ್ಟೇ ಹಾಕುವಾಗ ಅಷ್ಟೇ ಉಲ್ಟಂ ಪಲ್ಟ ಹಾಕೋಕ್ಕೆ ಹೋಗ್ಬೇಡಿ, ನೀಟಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಯಾವ ರೀತಿ ಹಾಕ್ತಾಯಿದ್ದೀನೋ ನಿಧಾನವಾಗಿ ಪಾಸ್ ಮಾಡಿ ಬೇಕಾದ್ರೆ ನೀವು ಮಾಡ್ಕೋಬೋದು. ಈ ಕಾಯಿನ್ ಕಂಪಾರ್ಟ್ಮೆಂಟು ಆಯಿತು. ಟೈಟಾಗಿ ತಿರುಗಿಸಿ, ಇಲ್ಲಾಂದರೆ ನೀರು ಲೀಕ್ ಆಗೋ ಸಾಧ್ಯತೆ ಇರುತ್ತೆ. ಅದನ್ನು ಅಷ್ಟೇ, ಅದನ್ನು ಕ್ಯಾಪ್ ಕ್ಲೋಸ್ ಆದಮೇಲೆ ಈಗ ನೆಕ್ಸ್ಟ್ ನೋಡೋದಾದರೆ ನಾವಿಲ್ಲಿ ಡ್ರಮ್ ಅಂದರೆ ಗ್ಯಾಸ್ಕೆಟ್ ಕ್ಲೀನ್ ಮಾಡೋದು ನೋಡೋಣ. ಇದಂತೂ ಮೇಯ್ನ್ ಇಂಪಾರ್ಟೆಂಟು. ಇದು ಕೂಡ ಇದರಲ್ಲೂ ಅಲ್ಲಿ ಗ್ಯಾಸ್ಕೆಟ್ ಅಂದರೆ ದಿನನಿತ್ಯ ನೀರು ಅಲ್ಲೇ ಜಾಸ್ತಿ ರನ್ ಆಗೋದ್ರಿಂದ ಕೊಳೆ ಎಲ್ಲ ಅಲ್ಲೇ ಕೂತ್ಕೊಂಡ್ಬಿಡತ್ತೆ. ಇದನ್ನು ಒಂದು ಸ್ವಲ್ಪ ಲಿಕ್ವಿಡ್ ಡಿಪ್ ಮಾಡ್ಕೊಂಡು ಆ ಬಟ್ಟೆಯಿಂದ ನೀವು ಒರೆಸ್ಕೋಬೇಕು. ಯಾವುದೇ ಕಾರಣಕ್ಕೂ ಇಲ್ಲಿ ಮಾತ್ರ ಬ್ರಷ್ ಹಾಕೋಕ್ಕೆ ಹೋಗಬೇಡಿ, ಅದು ರಬ್ಬರ್ ಆಗಿರೋದ್ರಿಂದ ಅದು ಕಿತ್ತೋಗೋ ಸಾಧ್ಯತೆ ಇರುತ್ತೆ, ತುಂಬಾ ಇರುತ್ತೆ. ಆದ್ದರಿಂದ ನಾವು ಸ್ವಲ್ಪ ಸೋಪ್ ನೀರು ಲಿಕ್ವಿಡ್ ಏನಾದ್ರು ತೊಗೊಂಡು ಅದರಲ್ಲಿ ಒರೆಸ್ಕೊಂಬಿಟ್ರೆ ಈಸಿಯಾಗಿ ಕ್ಲೀನ್ ಆಗಿಬಿಡತ್ತೆ. ನೋಡ್ತಿರ್ಬೋದು ನೀವೇ ಎಷ್ಟು ನೀಟಾಗಿ ಕ್ಲೀನ್ ಆಗ್ತದೆ ಅಂತ. ಅದೇ ಥರ ನಾನು ಸುತ್ತಲೂ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ, ಯಾಕಂದರೆ ಲೆಂತಿ ಆಗಿರೋದನ್ನ ಫುಲ್ ತೋರ್ಸೋಕ್ಕಾಗೋದಿಲ್ಲ. ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡಿ. ಆಮೇಲೆ ಒಂದು ಡ್ರೈ ಕ್ಲಾತಲ್ಲಿ ಒರೆಸ್ಕೊಂಡು ಆಮೇಲೆ ಫೈನಲಾಗಿ ಈಗ ಡ್ರಮ್ ಕ್ಲೀನ್ ಮಾಡ್ಕೋಬೇಕಲ್ಲ, ಸೊ ಅದಕ್ಕೆ ಪೌಡ್ರ್ ಹಾಕ್ತಾಯಿದ್ದೀನಿ ನಾನು. ನಿಮ್ಮ ಮನೇಲಿ ಯಾವ ಪೌಡ್ರ್ ಇರುತ್ತೋ ಡ್ರಮ್ ಕ್ಲೀನ್ ಪೌಡರು ಅದನ್ನ ತಗೊಳ್ಳಿ. ಅದರಲ್ಲಿ ಡ್ರಮ್ ಒಳಗಡೆ ಮುಕ್ಕಾಲು ಭಾಗ ಹಾಕಬೇಕಾಗತ್ತೆ. ಸ್ವಲ್ಪ ಗ್ಯಾಸ್ಕೆಟ್ ಒಳಗಡೆನೂ ಹಾಕಬೇಕು, ಸ್ವಲ್ಪ ಭಾಗ, ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಗ್ಯಾಸ್ಕೆಟ್ ಒಳಗಡೆ ಸ್ವಲ್ಪ ಭಾಗ ಹಾಕಿ ಆ ರಬ್ಬರ್ ಒಳಗಡೆ ಹೇಳ್ತಾಯಿದ್ದೀನಿ. ಆಮೇಲೆ ಲಿಕ್ವಿಡ್ ಹಾಕ್ತೀವಲ್ವ ಆ ಕಂಪಾರ್ಟ್ಮೆಂಟಲ್ಲಿ ಸ್ವಲ್ಪ ಭಾಗ ಹಾಕ್ಕೋಬೇಕು. ಒಂದು ಪಾಕೆಟು ಸ್ವಲ್ಪ ಲಿಕ್ವಿಡ್ ಕಂಪಾರ್ಟ್ಮೆಂಟಲ್ಲಿ, ಮುಕ್ಕಾಲು ಭಾಗ ಡ್ರಮ್ ಒಳಗಡೆ, ಸ್ವಲ್ಪ ಗ್ಯಾಸ್ಕೆಟ್ ಒಳಗಡೆ ಹಾಕಿ ಇದನ್ನ ರನ್ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಾನು ಇದನ್ನು ಇನ್ಸ್ಟಾಗ್ರಾಮಲ್ಲಿ ತೊಗೊಂಡೆ ಕ್ಲೀನೋ ಅಂತ. ಸೊ ನೀವು ಯಾವುದಾದ್ರೂ ಯೂಸ್ ಮಾಡ್ಕೊಳ್ಳಿ. ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ ಆನ್ಲೈನಲ್ಲಿ ಸಿಗುತ್ತೆ. ಡ್ರಮ್ ಕ್ಲೀನ್ ಅಂತ ಹೇಳಿದ್ರೆ ಆರಾಮ್ಸೆ ಸಿಗತ್ತೆ. ಇಲ್ಲಿ ನಾನು ನಮ್ಮದು ಮೋಡ್ ಬಂದು ಇದು ಮೇಯ್ನ್ ಇಂಪಾರ್ಟೆಂಟು. ಮೋಡ್ ನಿಮ್ಮಲ್ಲಿ ಯಾವುದಿರುತ್ತೋ ಅದು ನೀವು ನೋಡ್ಕೊಂಡು ಇಟ್ಕೊಳ್ಳಿ. ನಂದು ಏಕೋ ಡ್ರಮ್ ಕ್ಲೀನ್ ಅಂತಲೇ ಇದೆ ನಮ್ಮದು ಆಪ್ಷನ್ನು, ಅದನ್ನು ಇಟ್ಕೋತಾ ಇದ್ದೀನಿ. ಇಲ್ಲ ಅಂದರೆ ಪರವಾಗಿಲ್ಲ, ನೀವು ಡೈಲಿ ವಾಶ್ ಅಂತ ಏನಾದರೂ ಇರುತ್ತೆ ಅಲ್ವಾ, ಸೊ ಅದನ್ನೇ ನೀವು ಬೇಕಾದರೂ, ನಿಮ್ಮಲ್ಲಿ ಡ್ರಮ್ ಕ್ಲೀನ್ ಇಲ್ಲ ಆಪ್ಷನ್ ಅಂದಾಗ ನೀವು ಅದನ್ನೇ ಇಟ್ಕೋಬೋದು. ನಂದು ಇಲ್ಲಿ 2 hours ಅಂದರೆ 1 hour 59 minutes 2 hours ಬೇಕೇ ಬೇಕು. ತುಂಬಾ ಕ್ಲೀನ್ ಆಯಿತು. ಇನ್ನೊಂದು ಮೇಯ್ನ್ ನಿಮಗೆ ಒಂದು ಮಾತು ಹೇಳಬೇಕು, ಡ್ರಮ್ ಕ್ಲೀನ್ ಮಾಡೋವಾಗ ಯಾವುದೇ ಕಾರಣಕ್ಕೂ ನೀವು ಮಧ್ಯಾಹ್ನ ಹೊತ್ತಲು ಮಾಡೋಕ್ಕೆ ಹೋಗ್ಬೇಡಿ. ಬಿಸಿಲು ಚೆನ್ನಾಗಿರೋ ಅಂಥ ಟೈಮಲ್ಲಿ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಬಿಸಿ ನೀರು ತೊಗೊಳುತ್ತಲ್ವ, ತುಂಬಾ ಬಿಸಿ ಬಂದುಬಿಡತ್ತೆ. ಇದು ರನ್ ಆಗುವಾಗ ಆಗ್ತಾ ವಾಶ್ ಆಗ್ತಾ ಸಖತ್ತಾಗಿ ಬಿಸಿ ಬಂದುಬಿಡತ್ತೆ. ಗ್ಲಾಸ್ ಮುಟ್ಟೋದಕ್ಕೆ ಆಗಲ್ಲ, ಹಂಗಾಗ್ಬಿಡುತ್ತೆ. ಅದರಿಂದ ಬೆಳಗ್ಗೆ ಅಥವಾ ಸಂಜೆ 6 ಗಂಟೆ ಮೇಲೆ ಡ್ರಮ್ ಕ್ಲೀನ್ ಮಾಡ್ಕೊಳ್ಳಿ. ಇದು ನನ್ನ ಎಕ್ಸ್ಪೀರಿಯೆನ್ಸ್ ಆಗಿ ನಾನು ಹೇಳ್ತಾ ಇದ್ದೀನಿ. ಆದ್ದರಿಂದ ಅದರಲ್ಲೂ ಈ ಬೇಸಿಗೆ ಕಾಲದಲ್ಲಿ ತುಂಬ ಬಿಸಿ ಇರೋದ್ರಿಂದ ಮೋಟ್ರ್ ಹಾಳಾಗೋ ಸಾಧ್ಯತೆ ಜಾಸ್ತಿನೇ ಇರುತ್ತೆ. ಆದ್ದರಿಂದ ತಣ್ಣು ಹೊತ್ತಿನಲ್ಲಿ ನೀವು ಈ ಡ್ರಮ್ ಕ್ಲೀನ್ನ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನೀರು ತೊಗೊತಾ ಇದೆ, ಒಂದು 3 ಸಲ ತೊಗೊಳತ್ತೆ ಲಿಕ್ವಿಡ್ ಹಾಕುವಂಥ ಕಂಪಾರ್ಟ್ಮೆಂಟಲ್ಲಿ. ಅಲ್ಲಿ ನೋಡ್ಕೋಬೋದು ಪೌಡ್ರ್ ನೀಟಾಗಿ ಎಳ್ಕೊಂಬಿಡುತ್ತೆ. ಕೊಳೆ ನೋಡ್ತಿರ್ಬೋದು ನೀವಿಲ್ಲಿ ಯಾವ ರೀತಿ ಬರ್ತಾ ಇದೆ ಅಂತ. ಆಮೇಲೆ ನೀರೆಲ್ಲ ಔಟ್ ಹೋಗುವಾಗ ನಿಮಗೆ ತೋರಿಸ್ತೀನಿ ಹೆಂಗೆ ಆಗಿರುತ್ತೆ ಅಂದರೆ, ನಾನು ಇದನ್ನು
ಕ್ಲೀನ್ ಮಾಡಿ ನಿಯರ್ಲಿ ಒಂದು 8-9 ಮಂತ್ಸ್ ಆಯ್ತೇನೋ, ಅದಕ್ಕೆ ಇಷ್ಟು ಕೊಳ ಆಗಿದೆ ನಂದು ವಾಷಿಂಗ್ ಮಿಷಿನ್ನು. ಸೊ ನೀವು ಆ ತಪ್ಪು ಮಾಡೋಕ್ಕೆ ಹೋಗಬೇಡಿ, ಆಗಾಗ ಕ್ಲೀನ್ ಮಾಡ್ಕೊಳ್ಳಿ. ನೋಡಿ ಅದರಲ್ಲಿರೋವಂಥ ಮಣ್ಣು ಕಸ ಗಲೀಜೆಲ್ಲ ಹೆಂಗಿದೆ ಅಂತ. ಇಷ್ಟೆಲ್ಲ ಇಟ್ಕೊಂಡು ನಾವು ಬಟ್ಟೆ ವಾಶ್ ಮಾಡ್ತೀವಿ, ಹೆಂಗೋ ಕೈಯಲ್ಲಿ ಆಗದಿರ ವಾಷಿಂಗ್ ಮಿಷಿನ್ಗೆ ಹಾಕ್ತೀವಿ ಬೇಗ ಆಗಿಬಿಡಲಿ ಅಂತ. ಆದರೆ ಅದು ಕ್ಲೀನೂ ಆಗಿರಲ್ಲ, ಜೊತೆಗೆ ಈ ಚಳಿಗಾಲದಲ್ಲಂತೂ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ. ಬಟ್ ಅದಕ್ಕೆ ರೀಸನ್ಸ್ ಎಲ್ಲ ನಾವು ಇದನ್ನ ಕ್ಲೀನ್ ಮಾಡದೇ ಇರೋದೇನೆ. ಆಮೇಲೆ ಎಲ್ಲ ಕ್ಲೀನ್ ಆದಮೇಲೆ ಒಂದು ಡ್ರೈ ಕ್ಲಾತ್ ತೊಗೊಂಡು ನೀಟಾಗಿ ನಾವು ಇಲ್ಲಿ ಡ್ರೈನ್ ಮಾಡ್ಕೋಬೇಕು. ಕೆಲವೊಂದು ಟಿಪ್ಸ್ ಕೊಡ್ತೀನಿ ನಿಮಗೆ. ಏನಪ್ಪ ಅಂದರೆ ವಾಷಿಂಗ್ ಮಿಷಿನ್ ವಾಶ್ ಆದಮೇಲೆ ನೀಟಾಗಿ ಒಂದು ಡ್ರೈ ಕ್ಲಾತ್ ತೊಗೊಂಡು ಆ ಗ್ಯಾಸ್ಕೆಟ್ ಒಳಗಡೆ ಎಲ್ಲ ನೀಟಾಗಿ, ಆ ಡ್ರಮ್ ಒಳಗಡೆ ಎಲ್ಲ ನೀಟಾಗಿ ಒರೆಸ್ಕೊಂಬಿಟ್ಟು ಒಂದು 15-20 ನಿಮಿಷಗಳ ಕಾಲ ಡ್ರೈ ಆಗಕ್ಕೆ ಬಿಟ್ಬಿಡಿ. ನೀಟಾಗಿ ಡ್ರೈ ಆಗಲಿ. ಆಮೇಲೆ ಕೆಲವೊಂದು ಸಲ ಸ್ಟ್ಯಾಂಡ್, ಈ ಹೊಸ್ದಾಗಿ ತೊಗೊಳ್ಳೋರ್ಗೆ ಹೇಳ್ತಾ ಇದ್ದೀನಿ, ಸ್ಟ್ಯಾಂಡ್ ನೀವು ಐರನ್ ತೊಗೋಬೇಕಾಗತ್ತೆ. ಐರನ್ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಯಾಕಂದರೆ ಅದು ವೈಬ್ರೇಷನ್ ಆಗುವಾಗ ಜಾಸ್ತಿ ಮೂವ್ ಆಗೋಲ್ಲ. ಇಲ್ಲ ಅಂದರೆ ನೀವು ಯಾವುದಾದ್ರೂ ತೊಗೊಂಡ್ಬಿಟ್ರೆ ಅದು ಜಾಸ್ತಿ ಶೇಕ್ ಆಗಿ ಮೋಟ್ರ್ ಹಾಳಾಗುವಂಥ ಸಾಧ್ಯತೆ ಜಾಸ್ತಿನೇ ಇರುತ್ತೆ. ಸೊ ಇನ್ನೂ ಕೆಲವೊಂದು ಟಿಪ್ಸ್ ಇದೆ, ನೆಕ್ಸ್ಟ್ ವೀಡಿಯೋಲಿ ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸೊಂದಿಗೆ ನನ್ನ ವೀಡಿಯೋಸ್ ಎಲ್ಲ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.